ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಚಳಿ ಇದೆ, ತೊಂದರೆ ಇಲ್ಲ. ಆದ್ರೂ ಸಹಿತ 5:30ಗೆ ಇರಬೇಕು. 21 ಕಿಲೋಮೀಟರ್ ಓಟ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ಆರಂಭ ಆಗ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ 5:59ಕ್ಕೆ ಅವರು ರೆಡಿ ಇರ್ತಾರೆ. 5:59 ಆಗ್ತಿದ್ದಂಗೆನೆ ನಿಶಾನೆ ತೋರಿಸ್ತಾರೆ 6 ಗಂಟೆಗೆ. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಮ್ಯಾರಥಾನ್ ಒಂದು ಹೇಳ್ಬಿಡ್ತೀನಿ. ಯಾವತ್ತೂ ಮ್ಯಾರಥಾನ್ ನಡೀತಾ ಇರತಕ್ಕಂಥದ್ದು ಸಂಡೇ, ಇಡೀ ವರ್ಲ್ಡ್ ವೈಸ್ ಸಂಡೇ ಬಿಟ್ಟರೆ ಬೇರೆ ದಿನ ನಡೆಯೋದಿಲ್ಲ. ಆಮೇಲೆ ಮೇನ್ ಇದು ಸ್ಟಾರ್ಟ್ ಆಗೋದು 42 ಕಿಲೋಮೀಟರ್ ಇದ್ದದ್ದು 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅದರ 6 ಗಂಟೆಗೆ ಕರೆಕ್ಟ್ ಹಾಫ್ ಮ್ಯಾರಥಾನ್ ಯಾವಾಗಲೂ ಸಹಿತ ಸ್ಟಾರ್ಟ್ ಆಗ್ತದೆ. ಇದು ಸ್ಟ್ಯಾಂಡರ್ಡ್ ಟೈಮ್ ವರ್ಲ್ಡ್ ವೈಡ್. ಸೊ ನಾವು ಬಿಜಾಪುರವನ್ನು ಸಹಿತ ಆ ಒಂದು ಲೆವೆಲ್ಗೆ ತರಲಿಕ್ಕೆ ಬೆಳಗ್ಗೆ 6 ಗಂಟೆಗೆ ಅದು ಸ್ಟಾರ್ಟ್ ಆಗ್ತದೆ. ಆಮೇಲೆ 6:45ಕ್ಕೆ 10 ಕಿಲೋಮೀಟರ್ ಓಟ ಆರಂಭ ಆಗ್ತದೆ. 7:30ಕ್ಕೆ 5 ಕಿಲೋಮೀಟರ್ ಸ್ಟಾರ್ಟ್ ಆಗ್ತದೆ. ನಾವು ಎಲ್ಲರಿಗೂ ವಿನಂತಿ ಏನ್ ಮಾಡ್ಕೊಳ್ಳೋದಂದ್ರೆ 5:30ಕ್ಕೆ ನೀವು ಸ್ಟೇಡಿಯಂನಲ್ಲಿ ಬಳ್ಳಿ. ಯಾಕಂದ್ರೆ ಒಂದು ಸಲ ಓಟ ಸ್ಟಾರ್ಟ್ ಆದ್ಮೇಲೆ ಎಂಟೈರ್ 21 ಕಿಲೋಮೀಟರ್ ರೂಟ್ ಅಂದ್ರೆ ಅರ್ಧ ಬಿಜಾಪುರ ಜೀರೋ ಟ್ರಾಫಿಕ್ ಆಗಿರ್ತದೆ. ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಬರುವವರಿಗೆ ಅಲ್ಲಿ ಬರ್ಲಿಕ್ಕೆ ತೊಂದರೆ ಆಗ್ತದೆ. ಆ ಕಾರಣಕ್ಕೆ 5:30 ಒಳಗಡೆ ಇದ್ರೆ ಇನ್ನೊಂದು ಏನಾದ್ರೂ ಬೆನಿಫಿಟ್ ಅಂದ್ರೆ 21 ಕಿಲೋಮೀಟರ್ ಓಡೋರು ನೀವು ನೋಡ್ತೀರಿ, ಅದು ನಿಮ್ಮಲ್ಲಿ ಇನ್ಸ್ಪಿರೇಷನ್ ಬರ್ತದೆ. 10 ಕಿಲೋಮೀಟರ್ ಓಡೋರು ನೀವು ನೋಡಿದ್ರೆ ಮುಂದಿನ ಸಲ ನಾನು ಓಡ್ಬೇಕಂತಕ್ಕಂಥ ಇನ್ಸ್ಪಿರೇಷನ್ ನಮ್ಮ ಯುವಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಹಿರಿಯರಿಗೆ ಬರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲರಿಗೂ ವಿನಂತಿ ಮಾಡ್ತೀವಿ. 5:30 ಒಳಗಡೆ ಬಿಜಾಪುರ ಬೆಳಗ್ಗೆನೆ ಅವತ್ತು ಏಳಬೇಕು. 4 ಗಂಟೆಗೆ ಎದ್ದು ರೆಡಿಯಾಗಿ 5:30 ಒಳಗೆ ಸ್ಟೇಡಿಯಂನಲ್ಲಿ ಬಂದರೆ ಇದನ್ನೆಲ್ಲವನ್ನು ಸಹಿತ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಮೀಡಿಯಾ ಫ್ರೆಂಡ್ಸಿಗೆ ಏನು ಬೇಕು ಅದನ್ನ ಎಲ್ಲ ವ್ಯವಸ್ಥೆಯನ್ನು ನಮ್ಮೆಲ್ಲ ಸ್ನೇಹಿತರು ಮಾಡ್ತಾರೆ. ತಮ್ಮ ಸಹಕಾರ ಇದ್ದೇ ಇದೆ. ಆದರೆ ನಾನು ವಿನಂತಿ ಏನಂದರೆ ತಾವು ಮತ್ತು ತಮ್ಮ ಫ್ಯಾಮಿಲಿ ಮೆಂಬರ್ಸು ಹೆಚ್ಚು ಇದರಲ್ಲಿ ಓಟದಲ್ಲಿ ಭಾಗವಹಿಸಿ ಅಂತಕ್ಕಂಥ ವಿನಂತಿ ನಮ್ದಾಗಿದೆ. 366 ಸರ್. ಲಾಸ್ಟ್ ಟೈಮ್ 9,800 ಇತ್ತು ಸರ್. 9,800 ಒಳಗೆ 21 ಕಿಲೋಮೀಟರ್ 560 ಏನೋ ಮಾಡಿದ್ರು. ಬಟ್ ಅದರೊಳಗೆ ಏನಿತ್ತು, ಆಕ್ಚುಲಿ ಓಡಕ್ ಬಂದವರು 188. ಎಸ್ಪೆಷಲಿ ನಮ್ಮ BLD ಇನ್ಸ್ಟಿಟ್ಯೂಷನ್ದವರು ಕೆಲವು ಡಾಕ್ಟರು 5 ಕಿಲೋಮೀಟರ್ ಮಾಡೋ ಬದಲು ಎಲ್ಲ 21 ಕಿಲೋಮೀಟರ್ ಮಾಡಿಬಿಟ್ರು ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್. ಬಟ್ ಓಡ್ಲಿಕ್ಕೆ ಬಂದದ್ದು 21 ಕಿಲೋಮೀಟರ್ ಕೇವಲ 188 ಜನ ಮಾತ್ರ. ಬಟ್ ಈ ಸಲ 21 ಕಿಲೋಮೀಟರ್ ಓಡ್ಲಿಕ್ಕೆ ಹೋದ ಸಲಕ್ಕಿಂತಲೂ ಆಲ್ಮೋಸ್ಟ್ ಡಬಲ್ 304 ಇವತ್ತು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ನಾಳೆ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ. ಇದು 325 ದಾಟಬಹುದು ಅಂತ ಅನಿಸ್ತದೆ. ಸೊ ಈ ಸಲ ಸೀರಿಯಸ್ ಅಂದ್ರೆ ಸ್ಕೂಟ್ನಿ ಮಾಡಿ. ಹೋದ ವರ್ಷ ಏನಿತ್ತು 9,800 ಒಳಗೆ 3.5 ಕಿಲೋಮೀಟರ್ ಇತ್ತು. 5,000 ಜನ ಅಲ್ಲೇ ಓಡಿದ್ರು. ಈ ಸಲ 3.5 ಕ್ಯಾಟಗರಿ ನಾವು ಅದಕ್ಕೆ ಜನರಿಗೆ ಸ್ವಲ್ಪ ಪ್ರೇರಣೆ ಕೊಡ್ತಾ ಇದೀವಿ. ಹೋದ ಸಲ 3.5 ಮಾಡಿದೀವಿ. 3.5 ಯಾರಾದ್ರೂ ಸ್ವಲ್ಪ ನಡಿಗೆ ಓಟ ಮಾಡ್ಬೋದು. ಈಗ ಅದನ್ನ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡಿ 5 ಕಿಲೋಮೀಟರ್ ಮಾಡಿದೀವಿ. ಅಂದ್ರೆ ಮಿನಿಮಮ್ 5 ಕಿಲೋಮೀಟರ್ ಅಂದ್ಮೇಲೆ ಅದ್ರೊಳಗೂ ಸಹಿತ ಸೀರಿಯಸ್ ಆಗಿ ಸುಮಾರು 8,621 ಜನ 5 ಕಿಲೋಮೀಟರ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದು ಸುಮಾರು 9, ಇನ್ನೊಂದು 200-300 ನಾಳೆ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ. 10,000 ಡೆಫಿನೆಟ್ಲಿ ವಿಲ್ ಕ್ರಾಸ್ ದ 10,000. ನಮ್ಮ DC ಅವರು ವಿಶೇಷವಾಗಿ ಭೂಪಾಲಣ್ಣವ್ರದ್ದು ಆಸಕ್ತಿ ಇದೆ. ಬಿಜಾಪುರ ಒಂದು ಗೋಲ್ ಸೆಟ್ ಮಾಡಿದಾಗ ಆಗುತ್ತೆ 10,000 ಅಂತಾರೆ. 10,000 ಮೋಸ್ಟ್ಲಿ ನಾಳೆ ಆಗ್ಬೋದು. ಮತ್ತು ಈ ಮ್ಯಾರಥಾನ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಬಿಬ್ ಮೇಲೆ ಇರ್ತದೆ. ಬಿಬ್ನಲ್ಲಿ ಚಿಪ್ ಇರ್ತದೆ. ನೀವು ಎಷ್ಟು ಓಡ್ತೀರಿ, ಎಷ್ಟು ಕಿಲೋಮೀಟರ್, ಎಷ್ಟು ಕ್ರಾಸ್ ಮಾಡ್ತೀರಿ, ನಾವೆಲ್ಲೇ ಹೋಗಿ ಹಿಂಗ ಬರುವಂಗಿಲ್ಲ. ಯಾಕಂದ್ರೆ ಅಲ್ಲಲ್ಲಿ ಮ್ಯಾಟ್ಗಳಿರ್ತಾವೆ. ಆ ಮ್ಯಾಟ್ಗಳನ್ನ ಎಲೆಕ್ಟ್ರಾನಿಕ್ ಮ್ಯಾಟ್ಗಳಿರ್ತಾವೆ. ಮ್ಯಾಟ್ಗಳನ್ನ ನೀವು ದಾಟಬೇಕು. ಆಮೇಲೆ ನಿಮ್ದು ಆಟೋಮೆಟಿಕ್ ಪಿಕ್ಚರ್ಸ್ ನಿಮ್ದು ಶೂಟ್ ಆಗ್ತಾ ಇರ್ತದೆ. ಅದೆಲ್ಲವೂ ಸಹಿತ ನಿಮ್ಮ ಮೇಲ್ ಐಡಿಗೆ ಬರ್ತದೆ. ಯಾವುದು ಇಂಟರ್ನ್ಯಾಷನಲ್ ಅಲ್ಲಿ ಏನು ಸ್ಟ್ಯಾಂಡರ್ಡ್ ನಲ್ಲಿ ನಾವು ಮಾಡ್ತೀವಿ ಅದನ್ನೇ ಸ್ಟ್ಯಾಂಡರ್ಡ್ ಇಲ್ಲಿ ಇದೆ. ಮತ್ತು ಎಲ್ಲ ಓಟಗಾರರಿಗೆ ನಮ್ಮ ಮೆಡಿಕಲ್ ಸಪೋರ್ಟ್ ಆಗಿ BLD ಸಂಸ್ಥೆ, BLD ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ನಮ್ಮ ಸೂಪರಿಂಟೆಂಡೆಂಟ್ ರಾಜೇಶ್ ವನೋಟಿಗೆ ಅವರು ಮತ್ತು ಅವ್ರದ್ದೆಲ್ಲ ತಂಡ ಅಲ್ಲಿ ಸ್ಟೇಡಿಯಂನಲ್ಲಿ ಸಪೋರ್ಟ್ ಆಗಿದೆ. ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ ತಂಡಗಳು, ನಮ್ಮ ಶಿವನಗೌಡ ಪಾಟೀಲ್ ಹಾಗೂ ಅವರ ಟೀಮ್ ಕಲ್ಚರಲ್, ಇದೊಂದು ರೀತಿ ಹಬ್ಬ. ಓಟಗಾರರಿಗೆ ಓಡೋದ್ರ ಜೊತೆಗೆ ಬಿಜಾಪುರವನ್ನ ಎಂಜಾಯ್ ಮಾಡಲಿಕ್ಕೆ ಬಿಜಾಪುರದ ಸಾಂಸ್ಕೃತಿಕ ಪ್ರದರ್ಶನಗಳು, ಗೊಂಬೆ ಕುಣಿತ ಆಗಿರ್ಬೋದು ಅಥವಾ ಬಾಜಾ ಭಜಂತ್ರಿಗಳಾಗಿರ್ಬೋದು, ನಮ್ಮ ಬ್ಯಾಂಜೋ ಆಗಿರ್ಬೋದು, ಬೇರೆ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಜ್ಞಾನ ವಿಕಾಸದಲ್ಲಿ ಸಂತನೆಂದರೆ ಯಾರಂತ ಸ್ವಾಮೀಜಿಯವರ ಒಂದು ಸಾಧನೆಯ ಹಾಡಾಗಿರ್ಬೋದು, ಇವೆಲ್ಲವೂ ಸಹಿತ ಇಡೀ ಬಿಜಾಪುರ ತುಂಬ ಅವತ್ತು ಗುಣಗುಣಿಸ್ತದೆ. ಇದು ಕಲ್ಚರಲ್. ಮತ್ತು ಜೊತೆಗೆ 17 ಕಡೆ ಹೈಡ್ರೇಷನ್. ಯೂಶಲಿ ಓಡುವವರಿಗೆ
ಹೈಡ್ರೇಷನ್ಗಳು 5 ಕಿಲೋಮೀಟರ್ಗೆ ಅಥವಾ 4 ಕಿಲೋಮೀಟರ್ಗೆ ಮಾಡ್ತಾರೆ. ನಾವು ಬಿಜಾಪುರದಲ್ಲಿ ಎವ್ರಿ 3 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ ನೀರಿನ ವ್ಯವಸ್ಥೆ, ಅವರಿಗೆ ಲಘು ಇದ್ರ ವ್ಯವಸ್ಥೆ ಅಂದ್ರೆ ಅಷ್ಟು ಜನ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಗೋಲ್ ಗುಂಬಜ್ ಆವರಣದಲ್ಲಿ ನಮ್ಮ ಉಪಮೇಯರ್ ದಿನೇಶ್ ಹಳ್ಳಿಯವರು ಬಹಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗೋಲ್ ಗುಂಬಜ್ ಈ ಸಲ 2 ಸಲ ಮೆರಗು ಕೊಡ್ತದೆ. ಒಂದು, ನಾಳೆ ಸಂಜೆ ನಮ್ಮ ಮಾನ್ಯ ಸಚಿವರು ತಮ್ಮ ಇಲಾಖೆಯ ಒಂದು CSR ಇಂಡಸ್ಟ್ರಿಯ CSR ಗ್ರಾಂಟ್ನಲ್ಲಿ ಗೋಲ್ ಗುಂಬಜ್ಗೆ ಸೌರ ವಿದ್ಯುತ್ ಅಲಂಕಾರವನ್ನ ನಾಳೆಯಿಂದ ಅದು ಆರಂಭ ಮಾಡ್ತಾರೆ. ನಾಳೆ ಸಂಜೆ 6 ಗಂಟೆಗೆ ಅದಕ್ಕೆ ಇನಾಗ್ರೇಷನ್ ಇದೆ. ನಾವೆಲ್ಲ ನಮ್ಮ ವೃಕ್ಷೋತ್ಥಾನ ರನ್ನರ್ಸ್ಗೂ ನಾಳೆ 5 ಗಂಟೆಗೆ ಗೋಲ್ ಗುಂಬಜ್ಗೆ ಕರೆದಿದ್ದೀವಿ. ನಮ್ಮ ಗೈಡ್ಗಳನ್ನ ಕೊಟ್ಟು ಗೋಲ್ ಗುಂಬಜವನ್ನ ಕಂಪ್ಲೀಟ್ ಆಗಿ ತೋರಿಸ್ತಕ್ಕಂಥ, ಹಾಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಗೈಡ್ಗಳೊಂದಿಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಒಂದು ವಿಶೇಷವಾದಂತಹ ಮಾಹಿತಿ ಅವರಿಗೆ ಸಿಗ್ತದೆ, ಅನುಭವ ಸಿಗ್ತದೆ. ಅದ್ರ ಜೊತೆಗೆ ಗೋಲ್ ಗುಂಬಜ್ ಕಲರ್ಫುಲ್ ಆಗಿ ಅದು ಇನ್ನು ಮುಂದೆ ಬೆನಗ್ತದೆ. ಅದ್ರ ಜೊತೆಗೆ ಅಲ್ಲಿ ಕೇರಳ ಶೈಲಿಯ ವಾದ್ಯಗಳ ಒಂದು ನೃತ್ಯ ಮತ್ತು ಹುಲಿಯ ಕುಣಿತ ಗೋಲ್ ಗುಂಬಜ್ ಆವರಣದಲ್ಲಿ ಅದೊಂದು ವಿಶೇಷವಾದಂತಹ ಮೆರಗನ್ನ ನಾಳೆ ತಂದು ಕೊಡಲಿದೆ. ಬಹಳ ಜನ ಈಗ ಕೆಲವರು ಯಾರು ಫಾರ್ ಎಕ್ಸಾಂಪಲ್ ಪಾರೇಕ್ ಅಂತಕ್ಕಂಥ ಒಬ್ಬ ಉದ್ಯಮಿ ಸ್ಟೇಡಿಯಂನಲ್ಲಿ ಸುಮಾರು 100 ಜನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮಿಲಿಟರಿ ಟ್ರೈನಿಂಗ್ಗೆ, ಪೊಲೀಸ್ ಟ್ರೈನಿಂಗ್ಗೆ ಅವ್ರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸುಮಾರು ಅಲ್ಲಿ ಎಷ್ಟು ಜನ ಓಡ್ತಾರೋ ಅವ್ರಿಗೆಲ್ಲ ನಾವು ಸ್ಪಾನ್ಸರ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ದುಡ್ಡು ಅವ್ರಿಗೆ ಕಟ್ಟಿದ್ರು, ಆ ಹುಡುಗರಿಗೆ ಫ್ರೀ ಎಂಟ್ರಿ ಅವ್ರಿಗೆ ಕೊಡಿಸಿದ್ರು. ಈ ರೀತಿ ಇವತ್ತು NTPC ಮೇಜರ್ ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದೆ 15 ಲಕ್ಷ. ಟಿ-ಶರ್ಟ್ನಲ್ಲಿ ಅರ್ಧ ಕಾಸ್ಟು ಅವ್ರ ಕಡೆಯಿಂದ ಹೋಗ್ತದೆ. ಅದೇ ರೀತಿ ನಮ್ಮ MB ಪಾಟೀಲ್ರು 10 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದಸಿರಿ ಬಸನಗೌಡ ಪಾಟೀಲ್ ರತ್ನಾಳ್ 10 ಲಕ್ಷ. ಈ ರೀತಿ ಮೇಜರ್ ಕಾಂಟ್ರಿಬ್ಯೂಷನ್ ಇವ್ರು ಕೊಟ್ಟಿದ್ದಾರೆ. ಉಳಿದವರು ಅಲ್ಲಲ್ಲಿ ಬಹಳಷ್ಟು ಜನ, ಸುಮಾರು ಒಂದು 16-17 ಜನ ನಮಗೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಮಾತ್ರ. ಅದ್ರ ಜೊತೆಗೆ ನಮ್ಮ CEO ಅವರು ವಿಶೇಷ ಆಸಕ್ತಿ ವಹಿಸಿ ಯಾರೂ ವಂಚಿತರಾಗಬಾರ್ದು ಅಂತ ಏನು ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಹಾಸ್ಟೆಲ್, BCM ಹಾಸ್ಟೆಲ್, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.